ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷತಾ. ಬೆಂಗಳೂರಿನ ಮಲ್ಲೇಶ್ವರಂನ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಹಿಂಬದಿ ಇರುವ ಟ್ರಾನ್ಸ್ಫಾರ್ಮರ್ ಸ್ಥಿತಿ ನೀವೇನಾದರೂ ನೋಡಿದ್ರೆ ಗಾಬರಿ ಆಗ್ತೀರಿ. ನಗರದಲ್ಲಿ ಹಲವು ಪರಿವರ್ತಕಗಳು ಅಂದ್ರೆ ಟಿಸಿಗಳು, ಟ್ರಾನ್ಸ್ಫಾರ್ಮರ್ಗಳ ಸ್ಥಿತಿ ಶಿಥಿಲಾವಸ್ಥೆಗೆ ತಲುಪಿದೆ. ಇದೆಲ್ಲ ನೋಡಿದ್ರೆ ಅಲ್ಲೇ ಓಡಾಡುವ ಜನರು ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಟ್ರಾನ್ಸ್ಫಾರ್ಮರ್ ಅಕ್ಕಪಕ್ಕ ಯಾವುದೇ ಸುರಕ್ಷತಾ ಕ್ರಮವನ್ನ ಅಳವಡಿಸಿಲ್ಲ. ಇದು ಅಪಾಯಕ್ಕೆ ಎಡೆ ಮಾಡಿಕೊಡುತ್ತದೆ. ಟಿಸಿ ಸುತ್ತಮುತ್ತ ಕೆಳಗಡೆ ಹೆಗ್ಗಣ ಓಡಾಡಿ ಆ ಜಾಗ ಪೊಳ್ಳು ಮಾಡಿಬಿಟ್ಟಿದೆ. ವಿದ್ಯುತ್ ಕೇಬಲ್ ವೈರ್ಗಳು ಕೈಗೆ ಎಟುಕುವಷ್ಟು ಕೆಳಗೆ ನೇತಾಡ್ತಾ ಇವೆ. ಟ್ರಾನ್ಸ್ಫಾರ್ಮರ್ ಜೋತಾಡುವ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಕೂಡಲೇ ಟ್ರಾನ್ಸ್ಫಾರ್ಮರ್ಗಳಿಗೆ ಸುರಕ್ಷತಾ ಕ್ರಮ ಅಳವಡಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಆದರೆ ಬೆಸ್ಕಾಂ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಇದಷ್ಟೇ ಅಲ್ಲದೆ ಟ್ರಾನ್ಸ್ಫಾರ್ಮರ್ ಪಕ್ಕ ಕಸದ ರಾಶಿಯೇ ಇದೆ. ಇದನ್ನ ಬಿಬಿಎಂಪಿ ಗಮನಕ್ಕೆ ಯಾವಾಗ ಬರುತ್ತೆ, ಏನು ಕ್ರಮ ಕೈಗೊಳ್ತಾರೆ ಅಂತ ಬೆಸ್ಕಾಂ ಹಾಗೂ ಬಿಬಿಎಂಪಿ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.